ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಶುಂಠಿ ಪ್ಲಾಟು 32 ಕುಂಟೆ ಇದೆ. ಹೆಚ್ಚು ಕಮ್ಮಿ ಮುಕ್ಕಾಲು ಎಕರೆಗಿನ ಒಂದು 2 ಕುಂಟೆ ಜಾಸ್ತಿ ಇದೆ. ಸೊ ನಾವು ಶುಂಠಿನೂ ಸಹ ಬೆಳಿತೀವಿ, ಅದರ ಜೊತೆಗೆ ನಮ್ಮದೇ ಶಾಪು ಇದೆ. ಸೊ ಈ ವಿಡಿಯೋ ಮಾಡೋ ಪರ್ಪಸ್ಸು ಶುಂಠಿ ನಾಟಿಯಿಂದ ಹಿಡಿದು ಕಳೆನಾಶಕ ತನಕ ಏನೇನು ಮಾಡಬೇಕು ಅನ್ನೋದು ತಿಳಿಸಿದ್ದೀನಿ. ಅದ್ರ ಜೊತೆಗೆ ನಾನು ಏನೇನು ಮಾಡಿದ್ದೀನಿ ಅದನ್ನು ಸಹ ತಿಳಿಸ್ತೀನಿ. ಸೊ ಇದಕ್ಕೆ ಏನೇನು ಮಾಡಿದ್ದೀನಿ ಅಂದರೆ, ಫಸ್ಟ್ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡಿದ್ದೀನಿ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪ್ರೋಸೆಸ್ ಏನೇನು ಮಾಡಬೇಕು ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಭೂಮಿದು pH ಬಂದ್ಬಿಟ್ಟು 7.8 ಇದೆ, ಕ್ಷಾರ ಮಣ್ಣಿದೆ. ಸೊ 6.5 ಇಂದ 7.5 ಇದ್ದರೆ ಅದು ತಟಸ್ಥ ಮಣ್ಣು. ಲೆಸ್ ದ್ಯಾನ್ 6.5 ಇತ್ತು ಅಂದರೆ ಅದು ಅಸಿಡಿಕ್ ಹುಳಿ ಮಣ್ಣು ಅಂತಾರೆ, ಅಸಿಡಿಕ್ ಸಾಯಿಲ್ ಅಂತಾರೆ. ಸೊ ನಮ್ಮದು 7.8 ಇರೋದ್ರಿಂದ ಫಸ್ಟು ನಾಟಿ ಮಾಡೋದಕ್ಕಿಂತ ಮುಂಚೆ ಸಿಂಗಲ್ ನೇಗ್ಲು 5 ನೇಗ್ಲು ಎಲ್ಲ ಹೊಡ್ಸಾದ್ಮೇಲೆ 250 kg ಜಿಪ್ಸಮ್ ಹಾಕ್ಸಿದ್ದೀನಿ. ಅಗೈನ್ ಓಸಿ ಬಂದ್ಬಿಟ್ಟು ತುಂಬ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಪೌಲ್ಟ್ರಿ ಮೆನ್ಯೂರ್ನು ಯೂಸ್ ಮಾಡ್ಕೊಂಡಿದ್ದೀನಿ, ಆಲ್ಮೋಸ್ಟ್ 3 ಟನ್ನಷ್ಟು. ಅದನ್ನೆರಡನ್ನೂ ಎರಚ್ಬಿಟ್ಟು ರೋಟ್ರಿ ಹೊಡಿಸಿ ಆಮೇಲೆ ಬೆಡ್ ಮಾಡಿಕೊಂಡು ಮೈಕ್ರೋ ಮಾಡಿಕೊಂಡು ಭೂಮಿನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ, ಓಸಿ ಮಣ್ಣು ಪರೀಕ್ಷೆ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಡ್ತೀನಿ. ನಿಮ್ಮಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇದೆ, pH ವ್ಯಾಲ್ಯೂ ಏನು, ಓಸಿ ಏನು, ಅದು ಮಣ್ಣು ಪರೀಕ್ಷೆಯಲ್ಲಿ ಗೊತ್ತಾದಮೇಲೆ ನಾವು ಅದಕ್ಕೆ ಏನೇನು ಕೊಡಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಮಣ್ಣು ಪರೀಕ್ಷೆ ತುಂಬ ಇಂಪಾರ್ಟೆಂಟು. ಅದಾದಮೇಲೆ ನೆಕ್ಸ್ಟು ನಾಟಿ ಮಾಡೋ ಸಮಯದಲ್ಲಿ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ಎನ್ರಿಚ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಬೇವಿನ ಹಿಂಡಿನಲ್ಲಿ ಏನೇನು ಎನ್ರಿಚ್ ಮಾಡಿದ್ದೆ ಅಂದರೆ, AMC ಸೇರಿಸ್ಕೊಂಡಿದ್ದೆ 3 kg ಅಷ್ಟು. ಎಷ್ಟು ಕೆ ಜಿಗೆ? 300 kg ಬೇವಿನ ಹಿಂಡಿಗೆ 3 kg ಅಷ್ಟು ಟ್ರೈಕೋಡರ್ಮ, 3 kg ಅಷ್ಟು ಪೆಸಿಲಮೈಸಿಸ್ಸು, AMC 3 kg. ಇನ್ ಕೇಸ್ ನೀವೇನಾದ್ರು ಫಾರ್ಮ್ಯಾರ್ಡ್ ಮೆನ್ಯೂರ್ ಅಂದರೆ ತಿಪ್ಪೆ ಗೊಬ್ಬರ ಏನಾದ್ರು ಬಳಸಿದರೆ, ಹಸುವಿನ ಗೊಬ್ಬರ ಬಳಸಿದರೆ ಅದಕ್ಕೆ 3 kg ಅಷ್ಟು ಮೆಟ್ರೈಸಿಮ್ ಸೇರಿಸ್ಕೊಳ್ಳಿ. ಆವಾಗ ಗೊಣ್ಣೆ ಹುಳುಗಳ ಬಾಧೆ ತುಂಬ ಕಡಿಮೆ ಆಗುತ್ತೆ. ಗೊಣ್ಣೆ ಹುಳು ಏನು ಮಾಡುತ್ತೆ ಅಂದರೆ ಬೇರನ್ನ ಕಟ್ ಮಾಡ್ತಾ ಇರುತ್ತೆ, ಶುಂಠಿ ಬೆಳವಣಿಗೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡ್ತೀನಿ. ಇನ್ನು ನಾಟಿ ಮಾಡೋ ಸಮಯದಲ್ಲಿ ಹೇಳ್ದಂಗೆ ಏನು ಎನ್ರಿಚ್ ಮಾಡಿದ್ನೋ ಅದನ್ನು ಸೇರಿಸಿದ್ದೀನಿ. SSP ಸೇರಿಸ್ಬೇಕಿತ್ತು, SSPನ ಏನು ಕಳೆನಾಶಕ ಹೊಡೆದ್ಮೇಲೆ ಸೇರಿಸೋಣ ಅಂತಂದ್ಬಿಟ್ಟು ಅದೊಂದು ಅವಾಯ್ಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ಇಷ್ಟು ಬಂದ್ಬಿಟ್ಟು ಏನು ನಾನು ಮಾಡಿರೋದು. ಕೆಲವರು ಪೌಲ್ಟ್ರಿ ಮೆನ್ಯೂರ್ ಅಂದರೆ ಕೋಳಿ ಗೊಬ್ಬರನ ಹೆಚ್ಚು ಕಮ್ಮಿ 6 ಟನ್ವರೆಗೂ ಸೇರಿಸ್ತಾರೆ. ನಾನು ಅದನ್ನು ಸಜೆಸ್ಟ್ ಮಾಡೋದಿಲ್ಲ. ಕಾರಣ ಏನು ಅಂದರೆ, ಅದರಲ್ಲಿ ಸೋಡಿಯಂ ಅನ್ನೋದೊಂದು ಹೈಲಿ ರಿಯಾಕ್ಟಿವ್ ಮಾಲಿಕ್ಯೂಲ್ ಇದೆ. ಅದೇನಾದ್ರು ನೀರು ಬಿದ್ದರೆ ಅದು ಎಕ್ಸ್ಪ್ಲೋಸಿವ್ ಆಗಿ ವರ್ಕ್ ಆಗುತ್ತೆ ಆ್ಯಕ್ಚುಲಾಗಿ. ಸೊ ಶುಂಠಿ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಗೇನ್ ಯೂರಿಕ್ ಆ್ಯಸಿಡ್ ಇರುತ್ತೆ. ನೀವೇನಾದ್ರೂ ಕೋಳಿ ಗೊಬ್ಬರ ಯೂಸ್ ಮಾಡಿದ್ರೆ ಶುಂಠಿ ಬಸ್ಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೀರೇನಾದ್ರು ಕಡಿಮೆ ಇತ್ತು ಅಂದರೆ ಅದು ಇನ್ನೂ ಪ್ರಾಬ್ಲಮೇನೆ ಕೋಳಿ ಗೊಬ್ಬರ. ಸೊ ಅಂದಾಜು ಒಂದು 3 ಟನ್ನಷ್ಟು ಕೋಳಿ ಗೊಬ್ಬರ, ನಿಮ್ಮದು ಫಾರ್ಮ್ಯಾರ್ಡ್ ಮೆನ್ಯೂರು ತಿಪ್ಪೆ ಗೊಬ್ಬರ ಏನಾರು ಇತ್ತು ಅಂದರೆ ಅದೊಂದು 3 ಟನ್ನು 4 ಟನ್ನು ಸೇರಿಸಿದ್ರೆ ತುಂಬ ಒಳ್ಳೆಯದು. ಆ್ಯಸ್ ಕಂಪೇರ್ ಟು ಪೌಲ್ಟ್ರಿ ಮೆನ್ಯೂರು, ಫಾರ್ಮ್ಯಾರ್ಡ್ ಮೆನ್ಯೂರು ಅಂದರೆ ತಿಪ್ಪೆ ಗೊಬ್ಬರ ತುಂಬ ಒಳ್ಳೆಯದು. ಸೊ ಅದನ್ನು ಸೇರಿಸ್ಕೊಳ್ಳಿ. ಸೊ ನಮಗೆ ಅದು ಅವೈಲಬಲ್ ಇಲ್ಲ ಅಂತಂದ್ರೆ ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ, ನಾಟಿಗೆ ಮುಂಚೆ 1-2 ತಿಂಗಳು ಮುಂಚೆ ಹಸಿರೆಲೆ ಗೊಬ್ಬರ ಮಾಡ್ಕೊಳ್ಳಿ. ಅದು ಸಹ ಹೆಲ್ಪ್ ಆಗುತ್ತೆ. ಏನೋ ಆರ್ಗ್ಯಾನಿಕ್ ಮ್ಯಾಟ್ರು ಜಾಸ್ತಿ ಆಗುತ್ತೆ. ಸೊ ಆರ್ಗ್ಯಾನಿಕ್ ಮ್ಯಾಟ್ರು ಎಷ್ಟು ಇರುತ್ತೋ ಅಷ್ಟು ಶುಂಠಿ ಚೆನ್ನಾಗಿ ಬರುತ್ತೆ, ಅದು ಮೇಜರು. ಅದಾದಮೇಲೆ NPK ಮೇಜರು, ಮೈಕ್ರೋ ಅವೆಲ್ಲ ಮಣ್ಣು ಪರೀಕ್ಷೆನಲ್ಲಿ ಗೊತ್ತಾಗುತ್ತೆ, ಅದ್ರ ಮೇಲೆ ನಾವು ಕೊಟ್ಕೊಳ್ತಾ ಹೋಗ್ಬೋದು. ಸೊ ಅಗೈನ್ ನಾಟಿ ಆಯಿತು ನಮ್ಮದು. ನಾಟಿ ಆದಮೇಲೆ ಈಗ ಆಲ್ರೆಡಿ ನಮ್ಮದು 15 ದಿವಸ ಆಗಿದೆ. ಇದಕ್ಕೆ ಕಳೆನಾಶಕ ನಮ್ಮ 3 ಡೇಸಲ್ಲಿ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ್ಯಾವ ಕಳೆನಾಶಕ ಯೂಸ್ ಮಾಡಬೇಕು ಅಲ್ಲಿ ನಮಗೆ ತುಂಬ ಆಪ್ಷನ್ ಇದೆ. ಯಾವ್ಯಾವ್ದು ಮಾಡಬೇಕು ಫಸ್ಟು ಆ್ಯಕ್ಚುಲಾಗಿ ಇನ್ನೂ ಒಂದೇನು ನಾನು ಸಜೆಸ್ಟ್ ಮಾಡೋದು ಅಂದರೆ, ನಾಟಿ ಮಾಡಿದ 3 ದಿನಕ್ಕೆ ಇದನ್ನು ಭತ್ತದಲ್ಲೋ ಅಥವಾ ಸೋಗ ಹಾಕ್ಸೋದಕ್ಕಿಂತ ಮುಂಚೆ ಆಕ್ಸಿಫ್ಲೋರೋಫಿನ್ ಅಂತ ಬರುತ್ತೆ. ಸೊ ತುಂಬ ಕಂಪ್ನಿಗಳು ಬರುತ್ತೆ, ಯಾವ ಕಂಪ್ನಿದಾರು ಯೂಸ್ ಮಾಡ್ಕೊಳ್ಳಿ, ಒಂದು ಲೆವೆಲ್ ಸ್ಟ್ಯಾಂಡರ್ಡ್ ಕಂಪ್ನಿದು ಯೂಸ್ ಮಾಡ್ಕೊಳ್ಳಿ. ಹೊಸಾಕ ಅಂತ ಇದು ನಿಮ್ಗೇನಾಗುತ್ತೆ ಅಂದರೆ, ಈ ಕಳೆಗಳದ್ದು ಮೊಳಕೆ ಬರ್ದಂಗೆ ಅವಾಯ್ಡ್ ಮಾಡುತ್ತೆ. ಸೊ ಕಳೆನ ಹುಟ್ಟೋದಕ್ಕೆ ಬಿಡಲ್ಲ. ಫಸ್ಟು 3rd ಡೇ ಒಳಗಡೆ ಇದನ್ನು ಸ್ಪ್ರೇ ಮಾಡಿದ್ರೆ ಆದಷ್ಟು ಕಳೆ ಹುಟ್ಟೋದೇ ಇಲ್ಲ. ಸೊ ಕೆಲವರು ಈಗ ಏನಾಗುತ್ತೆ ಅಂದರೆ, ಸರ್ ಇವಾಗ ಒಂದು ಸರಿ ಹೊಡಿತೀವಿ ಮತ್ತೆ ಕಳೆ ಮಿಸ್ಸಾಗಿ ಬಂದರೆ ಮತ್ತೆ ಇನ್ನೊಂದು ಸರಿ ಹೆರ್ಬಿಸೈಡ್ ಹೊಡಿಬೇಕು, ನಮ್ಮದು ಕೂಲಿ ಜಾಸ್ತಿ ಆಗುತ್ತೆ ಅಂತಾರೆ. ಅದಕ್ಕೆ ಆಲ್ಮೋಸ್ಟ್ ಇದನ್ನು ರೈತರು ಏನು ಮಾಡ್ತಾರೆ ಅಂದರೆ 15 ಡೇಸ್ ಆದಮೇಲೆ ಇದನ್ನು ಸ್ಪ್ರೇ ಮಾಡ್ಕೊತಾರೆ. ಬೆಟರ್ 3 ಡೇಸ್ ಒಳಗಡೆ ಸ್ಪ್ರೇ ಮಾಡಿಕೊಂಡು ಅದಾದಮೇಲೆ ಮಲ್ಚಿಂಗ್ ಹಾಕಿದ್ರೆ ತುಂಬ ಒಳ್ಳೆಯದು. ಸೊ ಇದೊಂದು ಅಗೈನ್ ನಾನೇನು ಮಾಡ್ತಾಯಿದ್ದೀನಿ, ನಮ್ಮದು ಅಷ್ಟೇ, ಸುಮ್ಮನೆ ಕೂಲಿ ಜಾಸ್ತಿ ಆಗುತ್ತೆ ಅಂತ ನಾನು ಇದನ್ನು 15 ಡೇಸಲ್ಲೇ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ. ಸೊ ಏನೇನು ಸ್ಪ್ರೇ ಆಪ್ಷನ್ ಇದೆ, ಸೊ ನಿಮಗೆ ಡಿಪೆಂಡು. ನಿಮ್ಗೆ ಈಗ ಇದರೊಳಗಡೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈ ಅಡಿಕೆ ಸಸಿ ಇಟ್ಟಿರ್ತಾರೆ ನಾಟಿ ಮಾಡೋದಕ್ಕಿಂತ ಮುಂಚೆ, ತೆಂಗಿನ ಸಸಿ ಇಡ್ತಾರೆ, ಇಲ್ಲ ತೆಂಗಿನ ಸಸಿ ಒಳಗಡೆ ಶುಂಠಿ ಮಿಶ್ರ ಬೆಳೆಯಾಗಿ ಬೆಳ್ಕೊಂಡಿರ್ತಾರೆ. ಆವಾಗ ನೀವು ಕಾಂಟ್ಯಾಕ್ಟ್ ಹರ್ಬಿಸೈಡ್ನ ಬಳಸ್ಕೊಳ್ಳಿ. ಯಾವ್ಯಾವುದು? ಒಂದು ಪ್ಯಾರಾಕ್ವೈಟ್ ಡೈಕ್ಲೋರೈಡ್ ಒಂದು, ಅದಾದಮೇಲೆ ಯಾವ್ದಾದ್ರು ಒಂದು ಬಳಸ್ಕೊಳ್ಳಿ.
ಅದ್ರ ಜೊತೆಗೆ ಆಕ್ಸಿಫ್ಲೋರೋಫಿನ್ ಕಂಪಲ್ಸರಿ, ಯಾವುದೇ ಹರ್ಬಿಸೈಡ್ ಜೊತೆಗೆ ಇದು ಕಂಪಲ್ಸರಿ ಮಾಡ್ಕೊಳ್ಳಿ. ಐದರ್ ಪ್ಯಾರಾಕ್ವೈಟ್ ಡೈಕ್ಲೋರೈಡ್ ಇಲ್ಲ ಗ್ಲೂಫೋಸಿನೇಟ್ ಅಮೋನಿಯಂ 13.5 SL ಸಾಲ್ಯುಬಲ್ ಲಿಕ್ವಿಡ್, ಇವೆರಡರಲ್ಲಿ ಯಾವ್ದಾದ್ರು ಒಂದು ಬಳಸ್ಕೊಳ್ಳಿ. ಸೊ ಇದೇನು ಅಂತಂದರೆ ನಿಮಗೆ ರೈನ್ ಫಾಸ್ಟ್ನೆಸ್ಸು ಜಾಸ್ತಿ ಇರುತ್ತೆ ಯಾವುದರಲ್ಲಿ, ಗ್ಲೂಫೋಸಿನೇಟಲ್ಲಿ. ನಿಮಗೆ ಹೊಡೆದು ಒಂದು 4 ಅವರಲ್ಲೇ ಮಳೆ ಬಂತು ಅಂದರೆ ಏನು ತೊಂದರೆ ಇರಲ್ಲ ಒಂದು. ಸೊ ಇದು ಅಷ್ಟೇ, ನಿಮಗೆ ಬೇಗ ರಿಸಲ್ಟ್ ಬರುತ್ತೆ. ಬಟ್ ಪ್ರಾಬ್ಲಮ್ ಒಂದೇನಿದೆ ಅಂದರೆ ಇದು ಎರಡೂ ಕಾಂಟ್ಯಾಕ್ಟ್ ಹರ್ಬಿಸೈಡು, ಬೇರ್ ಸಮೇತ ಯಾವುದೂ ಕಳೆ ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ನಿಮಗೆ ಗ್ರಾಸ್ ನಟ್ ಅಂತ ಬರುತ್ತೆ, ಇದೆ ತುಂಬ ಕಡಿಮೆ ಇದೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾರೆ. ಅದು ಬಂದ್ಬಿಟ್ಟು ಏನಂತ ಕರೀತಾರೆ ಅಂದರೆ ಕೊಡ್ನಾರಿ ಅಂತ ಕರೀತಾರೆ, ಊಸ್ನರಿ ಅಂತ ಕರೀತಾರೆ, ಗೇಕು ಅಂತ ಕರೀತಾರೆ, ಕೆಲವು ಏರಿಯಾದಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಅದೇನಾರು ಇತ್ತು ಅಂದರೆ ಇವೆರಡರಲ್ಲೂ ಹೋಗೋದಿಲ್ಲ, ಮತ್ತೆ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಕಾರಣ ಇಷ್ಟೇ, ಸಿಸ್ಟಮಿಕ್ ಅಲ್ಲ, ಕಾಂಟ್ಯಾಕ್ಟ್ ಹರ್ಬಿಸೈಡು. ಸೊ ಇದು ಎರಡು ಆಪ್ಷನ್ ಆಯಿತು. ಇದ್ರ ಜೊತೆಗೆ ಒಳ್ಳೆ ಸಿಲಿಕಾನ್ ಬೇಸ್ಡ್ ಸ್ಪ್ರೆಡ್ಡರ್ ಬಳಸ್ಕೊಳ್ಳಿ. ಓಕೆ, ಸೊ ಇದು ಬಂದುಬಿಟ್ಟು ನಿಮಗೆ ಗ್ಲೂಫೋಸಿನೇಟ್ ಅಮೋನಿಯಂ ಯೂಸ್ ಮಾಡಿದ್ರೆ 1 ಬ್ಯಾರ್ಲಿಗೆ 1 ಲೀಟ್ರ್ ಬಳಸ್ಕೊಳ್ಳಿ. ಸೊ ಅಂದರೆ ಆಕ್ಸಿಫ್ಲೋರೋಫಿನ್ ಇದನ್ನ ಎಷ್ಟು ಬಳಸಬೇಕು ಅಂದರೆ 250 ml per ಬ್ಯಾರಲ್. ಸೊ ಇನ್ ಕೇಸು ನಾನು ಇದನ್ನು ಬಳಸ್ತಾ ಇಲ್ಲ, ಬೇರೆ ಬಳಸ್ತೀನಿ ಅನ್ನೋದಾದರೆ ಕಡಿಮೆ ರೇಟಿಂದು ಅಂದರೆ ಪ್ಯಾರಾಕ್ವೈಟ್ ಡೈಕ್ಲೋರೈಡ್ ಬಳಸ್ಕೊಳ್ಳಿ. ಸೊ ಇದು ಬಂದುಬಿಟ್ಟು ನಿಮಗೆ 1.5 ಲೀಟ್ರಷ್ಟು 1 ಬ್ಯಾರ್ಲಿಗೆ. ಅಗೈನ್ ಇದು ಕಾಮನ್ ಆಕ್ಸಿಫ್ಲೋರೋಫಿನ್ 23.5 EC ಫಾರ್ಮುಲೇಷನಲ್ಲಿರುತ್ತೆ. ಸೊ ಇದು ಕಾಮನ್ ಎಲ್ಲದಕ್ಕೂ. ಇದು ಬೀಜನಾಶಕ, ಕಳೆಗಳ ಏನು ಬರುತ್ತೋ ಅದು ಬೀಜನ ಮೊಳಕೆ ಹೊಡಿದಂಗೆ ಮಾಡುತ್ತೆ. ಸೊ ಇದು ಕಂಪಲ್ಸರಿ ಎಲ್ಲದಕ್ಕೂ. ಸೊ ಅಗೈನ್ ಇನ್ನೆರಡು ಆಪ್ಷನ್ ಇದೆ ನಮಗೆ. ಸೊ ಅದರಲ್ಲಿ ಒಂದು ಅಂದರೆ ಅಮೋನಿಯಂ ಸಾಲ್ಟ್ ಆಫ್ ಗ್ಲೈಫೋಸೇಟ್ 71% SG. ಸೊ ಇದು ನಿಮಗೆ ಏನಾಗುತ್ತೆ ಅಂದರೆ ಬೇರ್ ಸಮೇತ ಕಳೆಗಳನ್ನ ನಾಶ ಮಾಡುತ್ತೆ. ಸೊ ಇದನ್ನು ಬಳಸ್ಬೇಕಾದ್ರೆ ಕೇರ್ಫುಲ್ಲಾಗಿರಿ. ಸ್ವಲ್ಪ ಮಾಸ್ಕ್, ಯಾವುದೇ ಔಷಧಿ ಸ್ಪ್ರೇ ಮಾಡ್ಬೇಕಾದ್ರೆ ಮಾಸ್ಕ್ ಯೂಸ್ ಮಾಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಸಿಸ್ಟಮಿಕ್ಕು, ಗೇಕು ಸ್ವಲ್ಪ ಬೇರ್ ಸಮೇತ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ 1 ಬ್ಯಾರ್ಲಿಗೆ 1 kg ಅಷ್ಟು ಬಳಸ್ಕೊಳ್ಳಿ. ಅದ್ರ ಜೊತೆಗೆ ಆಕ್ಸಿಫ್ಲೋರೋಫಿನ್ನು ಪ್ಲಸ್ ಸ್ಪ್ರೆಡರ್ ಬಳಸ್ಕೊಳ್ಳಿ. ಓಕೆ, ಸೊ ಹೇಗೆ ಇನ್ನೊಂದು ಆಪ್ಷನ್ ಇದೆ ನನ್ನ ಹತ್ರ, ಇಲ್ಲಿಲ್ಲ, ಇಟ್ಕೊಂಡಿಲ್ಲ. ಅದು ಬಂದ್ಬಿಟ್ಟು ಯಾವುದು, ನೀವು ರೌಂಡಪ್ ಅಂತ ಬಳಸ್ತೀರಾ, ಗ್ಲೈಫೋಸೇಟು ಸಾಲ್ಯುಬಲ್ ಲಿಕ್ವಿಡ್ ಫಾರ್ಮುಲೇಷನ್ 41%. ಅದನ್ನು ಇಲ್ಲಿ 1 ಬ್ಯಾರ್ಲಿಗೆ 1.5 ಲೀಟ್ರಷ್ಟು ಬಳಸ್ಕೊಳ್ಳಿ. ಅಗೈನ್ ಕಾಮನ್ ಥಿಂಗ್ ಈಸ್ ಆಕ್ಸಿಫ್ಲೋರೋಫಿನ್ ಮತ್ತು ಸ್ಪ್ರೆಡರು, ಇದು ಕಂಪಲ್ಸರಿ. ಬಟ್ ಇಲ್ಲೊಂದು ಮೆನ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಮಾರ್ಕ್ಗಳು ಕೊಟ್ಟಿರ್ತಾರೆ. ಸೊ ಇದು ಎಲ್ಲೋ ಇದೆ, ಯಾವುದು ಪ್ಯಾರಾಕ್ವೈಟ್ ಡೈಕ್ಲೋರೈಡ್. ಇದು ಕಂಪೇರ್ ಟು ಯಾವುದು ಗ್ಲೂಫೋಸಿನೇಟು ಇದು ಎರೆಹುಳ ನಿಮಗೆ ನಾಶ ಮಾಡೋದಿಲ್ಲ. ತುಂಬ ಇಂಪಾರ್ಟೆಂಟು, ನಿಮಗೆ ಎರೆಹುಳ ರೈತ ಮಿತ್ರ ಅಂತ ಕರೀತಾರೆ. ಇದನ್ನು ಬಳಸಿದ್ರೆ ಎರೆಹುಳ ಸಾಯೋದಿಲ್ಲ. ಸೊ ನನ್ನ ರೆಕಮೆಂಡೇಷನ್ನು ಗ್ಲೂಫೋಸಿನೇಟೇ ಬಳಸ್ಕೊಳ್ಳಿ. ಸೊ ಇನ್ ಕೇಸ್ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಸರ್, ಇಲ್ಲ ನಮ್ಗೆ ರೇಟ್ ಜಾಸ್ತಿ ಆಗುತ್ತೆ, ನಾನು ಯಾವುದು ಪ್ಯಾರಾಕ್ವೈಟ್ ಡೈಕ್ಲೋರೈಡ್ ಬಳಸ್ತೀನಿ ಅಂತಂದರೆ ನಿಮಗೆ ಎರೆಹುಳ ಸಾಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅಗೈನ್ ಕಂಪೇರ್ ಟು ದಿಸ್ ಇದು ಹೆಚ್ಚು ವಿಷಕಾರಿ. ಸೊ ನಿಮ್ಗೆ ಮಾರ್ಕ್ ಇಲ್ಲಿ ಹಾಕಿದ್ದಾರೆ ನೋಡಿ, ಟ್ರಯಾಂಗಲ್ನ ಎಲ್ಲೋ ಇದೆ. ಸೊ ಇದು ನಿಮಗೆ ಬ್ಲೂ ಇದೆ. ಸೊ ಇದಕ್ಕೆ ಕಂಪೇರ್ ಮಾಡಿದರೆ ಇದು ಜಾಸ್ತಿ ವಿಷ. ಸೊ ಹೆಲ್ತಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಭೂಮಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಬಳಸ್ಬೇಕಾದ್ರೆ ಆದಷ್ಟು ಗ್ರೀನ್ ಕೆಮಿಸ್ಟ್ರಿ ಅಥವಾ ಕಡಿಮೆ ವಿಷ ಇರೋಂಥದ್ದು, ಇಲ್ಲಿ ಟ್ರಯಾಂಗಲ್ಗಳೇನಿದೆಯೋ ಅದನ್ನು ನೋಡಿಬಿಟ್ಟೇ ಬಳಸಿ. ಸೊ ಇದು ಬಂದುಬಿಟ್ಟು ನಿಮಗೆ ಹರ್ಬಿಸೈಡ್ದು ಡೀಟೇಲ್ಸು. ಸೊ ಇದು ವಿಡಿಯೋ ಬಂದುಬಿಟ್ಟು ಬೊಮ್ಮಲಿಂಗೇಶ್ವರ ಟ್ರೇಡರ್ಸ್ ಹೊನ್ನವಳ್ಳಿ ಇವ್ರ ಕಡೆಯಿಂದ. ನಾವು ಏನು ಮಾಡ್ತೀವಿ ಅಂದರೆ ಶುಂಠಿ ಬೆಳೆಯೋದ್ರ ಜೊತೆಗೆ ರೈತರಿಗೆ ಕೆಲವು ಇನ್ಫಾರ್ಮೇಷನ್ಗಳನ್ನೂ ಕೊಡ್ತೀವಿ, ಯಾರು ನಮ್ಮ ಕಸ್ಟಮರ್ಸ್ ಇರ್ತಾರೋ ಅವ್ರಿಗೆಲ್ಲ. ಸೊ ಮೆಟೀರಿಯಲ್ ಸಹ ಸಪ್ಲೈ ಮಾಡ್ತೀವಿ. ಸೊ ವೈಜ್ಞಾನಿಕವಾಗಿ ಶುಂಠಿ ಬೆಳೆದ್ರೆ ಲಾಸ್ ಆಗೋದಿಲ್ಲ. ಸೊ ಈ ವರ್ಷದ ರೇಟು ನಮಗೂ ಗೊತ್ತಿಲ್ಲ, ಹೋದ ವರ್ಷನೂ ರೇಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮ ಪುಣ್ಯಕ್ಕೆ ರೇಟ್ ಬಂದಿದೆ, ಒಂದು 2,500 ಸೊ ಫಸ್ಟ್ ಥಿಂಗ್ ಈಸ್ ಇಳುವರಿ ತೆಗೆಯೋದಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ನಿಮಗೆ ರೇಟ್ ಡಿಸೈಡ್ ಆಗುತ್ತೆ. ರೇಟ್ ನಮಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ. ಸೊ ರೇಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಸೊ ಇಳುವರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಈ ವಿಡಿಯೋ ಬಂದುಬಿಟ್ಟು ಬೊಮ್ಮಲಿಂಗೇಶ್ವರ ಟ್ರೇಡರ್ಸ್ ಹೊನ್ನವಳ್ಳಿ ಸಂತೆ ಮೈದಾನ ಇವ್ರ ಕಡೆಯಿಂದ. ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 9986143216. ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಕೊಡಿ. ಇದರಿಂದ ನನಗೆ ಹೆಚ್ಚು ವೀಡಿಯೋ ಮಾಡೋಕ್ಕೆ ನನಗೂ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.